ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಬೆಂಗಳೂರಿಂದ ಕೇವಲ 60 ಕಿಲೋಮೀಟರ್ ದೂರದಲ್ಲಿರುವ ಭೋಗನಂದೀಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ್ದೀವಿ. ಇದು 9ನೇ ಶತಮಾನದಿಂದಲೂ ಇರುವ ದೇವಾಲಯ. ಅದ್ದೂರಿ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದೊಂದಿಗೆ ಕರ್ನಾಟಕದ ಐತಿಹಾಸಿಕ ಹಳ್ಳಿ ರತ್ನಗಳಲ್ಲಿ ಒಂದಾಗಿದೆ. ಈ ದೇವಾಲಯವನ್ನ ನೊಳಂಬ, ಚೋಳ, ಹೊಯ್ಸಳ ಮತ್ತು ವಿಜಯನಗರ ಸಾಮ್ರಾಜ್ಯಗಳು ಬೆಂಬಲಿಸಿದ್ದವು. ದೇವಾಲಯದ ಸಂಕೀರ್ಣದಲ್ಲಿ ಭೋಗನಂದೀಶ್ವರ, ಅರುಣಾಚಲೇಶ್ವರ ಮತ್ತು ಉಮಾಮಹೇಶ್ವರ ದೇವಾಲಯಗಳಿವೆ. ಇಲ್ಲಿ ಇರುವ ಶಿಲ್ಪಕಲೆಗಳು ವಿಶೇಷ ಆಕರ್ಷಣೆಯಾಗಿವೆ. ನಾವು ವಿಶೇಷವಾಗಿ ಇಷ್ಟಪಡುವುದು ಇಲ್ಲಿಯ ಕಲ್ಯಾಣ ಮಂಟಪ, ಹೊಯ್ಸಳ ಶೈಲಿಯ ಲಲಿತ ಶಿಲ್ಪಗಳು, ಸುಂದರ ಕಂಬಗಳು, ದೇವಾಲಯದ ಹಿಂಭಾಗದಲ್ಲಿರುವ ಶೃಂಗೇರಿ ತೀರ್ಥ ಜಲಾಶಯ ಪೌರಾಣಿಕ ಮಹತ್ವ ಹೊಂದಿದೆ. ಇದು ಶಾಂತಿಯುತವಾದ ಸ್ಥಳ. ದೇವಾಲಯ ಪ್ರವೇಶ ಉಚಿತ, ಆದರೆ ಬೆಳಗ್ಗೆ ಮತ್ತು ಸಂಜೆ ಹೊತ್ತಿಗೆ ಬರುವುದು ಇಲ್ಲಿ ಉತ್ತಮ. ಇಲ್ಲಿಗೆ ಭೇಟಿ ನೀಡಿದ ನಂತರ ನೀವು ನಂದಿ ಬೆಟ್ಟಕ್ಕೆ ಹೋಗಬಹುದು. ಇಂತಹ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಕೊಟ್ಟರೆ ನಮ್ಮ ಸಂಸ್ಕೃತಿ ಬಗ್ಗೆ ಇನ್ನಷ್ಟು ತಿಳಿಯಲು ಸಾಧ್ಯ. ನಿಮಗೆ ಈ ಲಾಗ್ ಇಷ್ಟ ಆಯ್ತಾ? ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸುಂದರ ಪ್ರವಾಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.